ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ತುಂಬ ದಿನ ಆಗಿತ್ತು ವಿಡಿಯೋನ ಮಾಡಿ. ಎಷ್ಟೋ ಜನ ಫೋನ್ ಮಾಡಿ, ಸರ್ ವಿಡಿಯೋ ಏನಕ್ಕೆ ಸರ್ ಲೇಟ್ ಆಯಿತು, ವಿಡಿಯೋ ಏನಕ್ಕೆ ಸರ್ ಮಾಡ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸ್ನೇಹಿತರೆ, KSRTC ಬಗ್ಗೆ ಆಗಲಿ ಅಥವಾ ಏನು ನಮ್ಮ ನಿಗಮದ 4 ವಿಭಾಗದಲ್ಲಿ ಯಾವುದೇ ರೀತಿಯಲ್ಲೂ ಹೊಸ ನೋಟಿಫಿಕೇಷನ್ನು ಅಥವಾ ಉಳಿಕೆ ಪೋಸ್ಟ್ಗಳನ್ನ ತಗೊಳ್ಳೋದಾಗಲಿ ಯಾವುದೇ ರೀತಿಯಲ್ಲೂ ಮಾಹಿತಿ ಇಲ್ಲದೆ ಇರೋ ಕಾರಣ ನಾನು ವಿಡಿಯೋಗಳನ್ನ ಮಾಡಿತ್ತಿಲ್ಲ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ವಿಡಿಯೋಗಳನ್ನ ಮಾಡಿತ್ತಿಲ್ಲ, ಕ್ಷಮಿಸಿ ಸ್ನೇಹಿತರೆ. ಆ ಥರ ಏನಾದ್ರು ಇದ್ದರೆ ಖಂಡಿತವಾಗಲೂ ವಿಡಿಯೋಗಳನ್ನ ಮಾಡಿ ಅಪ್ಡೇಟ್ ಮಾಡ್ತಾನೇ ಇರ್ತೀನಿ. ಅರ್ಥ ಆಯ್ತಾ? ವಿಡಿಯೋನ ಪೂರ್ತಿ ನೋಡಿ. ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಸ್ನೇಹಿತರೆ, ಈಗ KSRTC 545 ಪೋಸ್ಟು ಉಳಿಕೆ ಪೋಸ್ಟ್ ಇದೆ. ಇದು NWRTC 814 ಪೋಸ್ಟು ಉಳಿಕೆ ಪೋಸ್ಟ್ ಇದೆ. 2019-20 ಸಾಲಿನಲ್ಲಿ ಕಾಲ್ ಮಾಡಿರುವಂತಹ ಉಳಿಕೆ ಪೋಸ್ಟ್ಗಳು, ಇನ್ನೂ ಭರ್ತಿ ಮಾಡದೇ ಇರುವ ಉಳಿಕೆ ಪೋಸ್ಟ್ಗಳು ಸ್ನೇಹಿತರೆ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಏನು ಇನ್ನು NWRTCಯಲ್ಲಿ 814 ಪೋಸ್ಟ್ ಉಳಿಕೆ ಪೋಸ್ಟ್ ಇತ್ತು, ಅದು ಸರ್ಕಾರ ಗಮನಕ್ಕೆ ತಂದು ಆಯಿತು. ಹೊಸ ಮಿನಿಸ್ಟ್ರಿಗೂ ಕೂಡ, ಹೊಸ ಸಾರಿಗೆ ಸಚಿವರಿಗೂ ಗಮನಕ್ಕೆ ತಂದು ಆಯಿತು ನೇಮಕಾತಿ ಮಾಡಿ ಅಂತ. ಆದರೆ ಯಾವುದೇ ರೀತಿಯಲ್ಲಿ ಅವರು ಕಿಮ್ಮತ್ ಕೊಡ್ತಾ ಇಲ್ಲ. ಹಾಗಾಗಿ ಇದೇ ಮಂಗಳವಾರ 28ನೇ ತಾರೀಕು, ಜುಲೈ 28ನೇ ತಾರೀಕು ಮಂಗಳವಾರ ಸ್ನೇಹಿತರೆ, ಹುಬ್ಳಿನಲ್ಲಿ NWRTC ಹೆಡ್ ಆಫೀಸ್ ಮುಂದೆ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಕೈ ಜೋಡಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಿ. ಉಳಿಕೆ ಪೋಸ್ಟ್ನ ತುಂಬಿಕೊಳ್ಳುವಂತೆ ನೀವು ಯಶಸ್ವಿ ಮಾಡಲೇಬೇಕು. ಯಾವ ಥರ ಯಶಸ್ವಿ ಮಾಡಬೇಕು ಅಂತ ಹೇಳಿದ್ರೆ, ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಹೋರಾಟಕ್ಕೆ ಭಾಗವಹಿಸಲೇಬೇಕು. ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಮಕ್ಕಳು, ಹೆಂಡತಿ, ತಾಯಿ, ಅಪ್ಪ, ಅವ್ವ ಎಲ್ಲರನ್ನೂ ಕರ್ಕೊಬನ್ನಿ. ಹೆಡ್ ಆಫೀಸ್ ಮುಂದೆ ಕುಂತ್ಕೊಬಿಡಿ, ಸಾಮೀನು ಹಾಕೊಂಡು ಧರಣಿ ಸತ್ಯಾಗ್ರಹ ಮಾಡಿಬಿಡಿ. ಏಕೆ ಅಂತ ಹೇಳಿದ್ರೆ ಬರಗಾಲ ಬಂದುಬಿಟ್ಟಿದೆ, ಯಾರಿಗೂ ಉದ್ಯೋಗ ಇಲ್ಲ, ಎಲ್ಲರೂ ಕೂಡ ಏಜ್ ಆಗಿಬಿಟ್ಟಿದೆ. 40 ವರ್ಷ ಕ್ರಾಸ್ ಆಗಿದೆ, 45 ವರ್ಷ ಕ್ರಾಸ್ ಆಗಿದೆ. ಅಪ್ಲಿಕೇಶನ್ ಹಾಕೋನಾಗ 40 ವರ್ಷ 39 ವರ್ಷ ಇದ್ದವ್ರಿಗೆ ಇವಾಗ 48 ಹತ್ರ ಆಗ್ಬಿಟ್ಟಿದೆ. ಅವ್ರಿಗೆಲ್ಲ ಎಲ್ಲೋಗರು ಪಾಪ ಅವರೆಲ್ಲ. ಸರ್ಕಾರ ಇದನ್ನು ಏನಕ್ಕೆ ಅರ್ಥ ಮಾಡ್ಕೋತಾ ಇಲ್ಲ? ಆಗ ಕಾಲಿತ್ತು ಅಂತ ತಾನೇ 2814 ಪೋಸ್ಟ್ ಕಾಲ್ ಮಾಡಿತ್ತು. ಇವಾಗ ನಮಗೆ ದುಡ್ಡಿಲ್ಲ, ಹಂತವಾಗಿ ಭರ್ತಿ ಮಾಡ್ಕೋತೀವಿ ಅಂತ ಹೇಳಿದರು ಅಲ್ವಾ? ಎಷ್ಟು ದಿನ ಆಯಿತು? ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟ್ ಎಲ್ಲ ನೇಮಕಾಗಿ ಎಷ್ಟು ದಿನ ಆಯಿತು ಅಲ್ವಾ? ಉಳಿಕೆ ಪೋಸ್ಟ್ ತಗೊಳಕ್ಕೆ ಏನು ಇವ್ರಿಗೆ ದಾಡಿ? ಹಾಗಾಗಿ ನಾವು ಮತ್ತೊಮ್ಮೆ ನೋಡಿ, ನಾವು ಹೋದ ವರ್ಷ 2025ರಲ್ಲಿ 1000 ಪೋಸ್ಟ್ಗಳಿಗಾಗಿ ಹೋರಾಟ ಮಾಡಿದ್ವಿ. ಟೋಟಲ್ 1814 ಪೋಸ್ಟ್ಗಳಿಗಾಗಿ ಹೋರಾಟ ಮಾಡಿತ್ತು. ಆದರೆ ಸರ್ಕಾರ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಸಚಿವರಿದ್ದರು, ಆವಾಗ 1000 ಪೋಸ್ಟ್ ಮಾತ್ರ ನೇಮಕಾತಿ ಮಾಡಿದರು. 814 ಪೋಸ್ಟು ಮುಂದಿನ ದಿನಗಳಲ್ಲಿ ತಗೋತೀನಿ ಕಣಪ್ಪ, ನೇಮಕಾತಿ ಮಾಡ್ಕೋತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ರು ಅಲ್ವಾ? ಭರವಸೆ ಕೊಟ್ಟಿದ್ರು. ಹಾಗಾಗಿ ನಾವು ಆ ಭರವಸೆಗೋಸ್ಕರ ಕಾದ್ವಿ ಇಷ್ಟು ದಿನ, ಏನಕ್ಕೆ ಮಾಡ್ತಾರೆ ಅಂತ. ಆದರೂ ಇಷ್ಟು ದಿನ ಮಾಡಿಲ್ಲ ಅವರು. ನಾವು ಸಾವಿರಾರು ಸಲ, ತುಂಬ ಸಲ ಈ ಹಳೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನು ಕೂಡ ಭೇಟಿ ಮಾಡಿದ್ವಿ ಅವ್ರು ರನ್ನಿಂಗಲ್ಲಿ ಇದ್ದಾಗ. ಆದರೆ ಅವರು ಯಾವುದೇ ರೀತಿಯಲ್ಲಿ ಕೂಡ ಸ್ಪಂದನೆ ಮಾಡ್ತಿರ್ಲಿಲ್ಲ. ಸರಿಯಪ್ಪ, ನೋಡ್ತೀನಪ್ಪ, ಹಂಗೆ ಮಾಡ್ತೀನಪ್ಪ, ಹಿಂಗೆ ಮಾಡ್ತೀವಿ ಅಂತ ಬರೀ ಭರವಸೆ ಕೊಟ್ಟರು. ಕಣ್ಣೀರು ವರ್ಷ ಕೆಲಸ ಮಾಡಿದ್ರೆ ವಿನಃ ಯಾವುದೇ ರೀತಿಯಲ್ಲೂ ಕೂಡ ಕೆಲಸನ ಜಾರಿಗೆ ತರಲಿಲ್ಲ. 814 ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಲಿಲ್ಲ. ಹಾಗಾಗಿ ಹೋರಾಟ ಮಾಡಲೇಬೇಕಾದ ಅನಿವಾರ್ಯತೆ ಬಂದಿದೆ. ಇವಾಗ ಎಲ್ಲರೂ ಕೂಡ ಕೈ ಜೋಡಿಸಿ, ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬನ್ನಿ. ಯಾರು ಕೂಡ ಮಿಸ್ ಮಾಡಬೇಡಿ. ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು ಸ್ನೇಹಿತರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಿಮ್ಮ ಮನೆ ಮಠ ಎಲ್ಲ ಬಿಟ್ಟು ಬಂದ್ಬಿಡಿ. ನ್ಯಾಯ ಸಿಗಬೇಕು, ನಿಮಗೆ ಬೆಂಬಲ ಸಿಗಬೇಕು, ನ್ಯಾಯ ಸಿಗಬೇಕು, ಸರ್ಕಾರದ ಗಮನ ಸೆಳಿಬೇಕು ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದರೆ ಮಾತ್ರ ಈ ಒಂದು ಹೋರಾಟ ಯಶಸ್ವಿ ಆಗುತ್ತೆ, ಸರ್ಕಾರ ಗಮನಕ್ಕೆ ಹೋಗುತ್ತೆ, ನೇಮಕಾತಿ ಇಮ್ಮಿಡಿಯೇಟ್ ಆಗುತ್ತೆ. ಈಗ ನೀವು ಹೆಡ್ ಆಫೀಸ್ ಮುಂದೆ ಕೂರ್ತೀರಿ, ಹೋರಾಟನ ಮಾಡ್ತೀರಿ ಸ್ನೇಹಿತರೆ. ಅಧಿಕಾರಿಗಳು ಬರ್ತಾರೆ, ಅಲ್ಲಿ ಲೋಕಲ್ MLAಗಳು ಬರ್ತಾರೆ, ಬಂದು ಹೇಳ್ತಾರೆ ಆದಪ್ಪ ಮಾಡಿಸ್ಕೊಡ್ತೀವಿ ಅಂತ. ಸ್ನೇಹಿತರೆ, ನೀವು ಸ್ಟ್ರಾಂಗ್ ಆಗಿ ಭರವಸೆ ಸಿಗೋ ತನಕ ಅಲ್ಲಿಂದ ಕಾಲ್ ಕೀಬೇಡಿ. ಅರ್ಥ ಆಯ್ತಾ? ಅಲ್ಲಿ ಅಧಿಕಾರಿಗಳಾಗ್ಬೋದು, ಬೇರೆ ರಾಜಕೀಯ ವ್ಯಕ್ತಿಗಳಾಗ್ಬೋದು, ನಿಮ್ಮ ಕಣ್ಣು ಒರೆಸುವ ಕೆಲಸ ಮಾಡ್ತಾರೆ. ಇಲ್ಲರಪ್ಪ ಮಾಡಿಸ್ಕೊಡ್ತೀನಿ, ನೀವು ಹೋಗಿ, ನಾವು ಸರ್ಕಾರಕ್ಕೆ ಪತ್ರ ಬರಿತೀವಿ, ಸಾರಿಗೆ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಅಂತ ನಿಮ್ಮ ಕಣ್ಣು ಒರೆಸೋಕೆ ಕೆಲಸ ಮಾಡ್ತಾರೆ.
ಇದಕ್ಕೆ ನೀವು ಯಾವುದೇ ರೀತಿಯಲ್ಲೂ ಬಗ್ಗದೆ ಕುಗ್ಗದೆ ಇದೇ ತಿಂಗಳು ಜುಲೈ ತಿಂಗಳಲ್ಲೇ ನೇಮಕಾತಿ ಆಗಬೇಕು, ಅಥವಾ ಆಗಸ್ಟ್ 20ನೇ ತಾರೀಕು ಒಳಗಡೆ ಕಟ್ ಆಫ್ ಬರಬೇಕು, ನೇಮಕಾತಿ ಲಿಸ್ಟ್ ಬರಬೇಕು. ಅರ್ಥಾಯ್ತಾ? ಏನು 814 ಪೋಸ್ಟ್ ಇದೋ ಅದ್ರ ಲಿಸ್ಟು, ಅಭ್ಯರ್ಥಿಗಳ ಲಿಸ್ಟು ಬಂದ್ಬಿಡ್ಬೇಕು. ಈ ತಿಂಗಳು ಅಥವಾ ಮುಂದಿನ ತಿಂಗಳು ಡೇಟ್ ತಗೊಂಡು 10ನೇ ತಾರೀಕು 15ನೇ ತಾರೀಕು ಒಳಗಡೆನೆ ಬರಬೇಕು. ಆ ಥರ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ರಾಜಕೀಯ ವ್ಯಕ್ತಿಗಳಾಗಲಿ, ಸರ್ಕಾರಿ ಅಧಿಕಾರಿಗಳಾಗಲಿ, ಸಾರಿಗೆ ಅಧಿಕಾರಿಗಳಾಗಲಿ ನಿಮ್ಮ ಕಣ್ಣೊರೆಸುವ ಕೆಲಸಗಳನ್ನ ಮಾಡ್ತಾರೆ. ನಾವು ಸರ್ಕಾರ ಜೊತೆ ಮಾತಾಡ್ತೀವಿ, ಹಣಕಾಸು ಆರ್ಥಿಕ ಇಲಾಖೆ ಜೊತೆ ಮಾತಾಡ್ತೀವಿ, ಮಿನಿಸ್ಟ್ರ್ ಹತ್ರ ಮಾತಾಡ್ತೀವಿ, ಮಿನಿಸ್ಟ್ರಿಗೆ ಫೋನ್ ಮಾಡ್ತೀವಿ, ಪತ್ರ ಬರಿತೀವಿ, ಮತ್ತೊಂದು ಮಗದೊಂದು ಅಂತ ನಿಮ್ಮ ಕಣ್ಣೊರೆಸುವ ಕೆಲಸನ ಮಾಡ್ಬೋದು. ಇದಕ್ಕೆ ಕಿವಿಗೊಡೋದೆ ನೀವು ಸ್ನೇಹಿತರೆ ಸ್ಟ್ರಾಂಗ್ ಆಗಿ ನ್ಯಾಯ ಸಿಗೋ ತನಕ, ರೈಟಿಂಗಲ್ಲಿ ಸಿಗೋ ತನಕ, ದಾಖಲೆ ಮುಖಾಂತರ ಸಿಗೋ ತನಕ ಯಾವುದೇ ರೀತಿಯಲ್ಲೂ ಕೂಡ ಸತ್ಯಾಗ್ರಹನ ಏನು ಹೋರಾಟನ ನೀವು ಕೈ ಬಿಡಬೇಡಿ ಸ್ನೇಹಿತರೆ. ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಸ್ನೇಹಿತರೆ, ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ. ಎಷ್ಟೋ ಜನ ಹೇಳ್ತಿದ್ರಿ ಸರ್ ಹೊಸ್ದಾಗಿ ಕಾಲ್ ಮಾಡ್ತಾರಂತ. ಇದನ್ನು ಕಂಪ್ಲೀಟ್ ಆದರೆ ಖಂಡಿತವಾಗ್ಲೂ ಹೊಸ್ದಾಗಿ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಇದು ಕಂಪ್ಲೀಟ್ ಆದರೆ ಖಂಡಿತವಾಗ್ಲೂ ಹೊಸ್ದಾಗಿ ಕಾಲ್ ಮಾಡ್ತಾರೆ. ಅರ್ಥ ಆಯ್ತಾ? ನೀವು ಕೂಡ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು. ಆಮೇಲೆ ಇದ್ರ ಜೊತೆಗೆ 545 ಪೋಸ್ಟ್ಗೂ ಉಳಿಕೆ ಪೋಸ್ಟ್ಗೂ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ, ನೀವು ಕೂಡ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ 545 ಪೋಸ್ಟ್ಗೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ತಾರತಮ್ಯ ಬೇಡ. ಇದು 545 ಅವ್ರದ್ದು, 814 ಅವ್ರದ್ದು, ನಮ್ದು ಇದು ನಾವೇ ಹೋಗ್ಬೇಕು ಆ ಥರ ಏನು ಬೇಡ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರೆ 545 ಪೋಸ್ಟ್ಗೂ ಸಪೋರ್ಟ್ ಮಾಡ್ತಾರೆ. ಏನಾದರೂ 814 ಏನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ 545 ಬಗ್ಗೆನೂ ಹೋರಾಟ ಮಾಡ್ಬೋದು, ಸಾರಿಗೆ ಸಚಿವರಿಗೆ ತಿಳಿಸ್ಬೋದು, ಸರ್ಕಾರ ಗಮನಕ್ಕೆ ತರ್ಬೋದು, ಪ್ರತಿಯೊಂದು ನಾವು ಮಾಡ್ಬೋದು. ಅರ್ಥ ಆಯ್ತಾ? ಹಾಗಾಗಿ 814 ಆದರೆ KSRTC ಬಾಕಿ ಉಳಿದಿರುವಂಥ 545 ಪೋಸ್ಟು ಕೂಡ ಉಳಿಕೆ ಪೋಸ್ಟ್ ಅದು ಕೂಡ ಸಕ್ಸಸ್ ಆಗುತ್ತೆ ಇದಾದರೆ. ಹಾಗಾಗಿ ನೀವೆಲ್ಲ ಕೈ ಜೋಡಿಸ್ಬೇಕು ಅಷ್ಟೇ. ನೀವೆಲ್ಲ ಕೈ ಜೋಡಿಸ್ಬೇಕು. ಅಭ್ಯರ್ಥಿಗಳೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು, ಇದು ಮಾಡಬೇಕು, ಹೋರಾಟ ಮಾಡಬೇಕು. ಅರ್ಥ ಆಯ್ತಾ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆಮೇಲೆ ಏನು 814 KSRTC 545 ಪೋಸ್ಟ್ ಯಾರ್ಯಾರು ದುಡ್ಡೆತ್ತಿದ್ದೀರಾ ಅಭ್ಯರ್ಥಿಗಳಿಗೆ ಹತ್ರ ಕಾನೂನು ಹೋರಾಟ ಮಾಡಬೇಕು ಅಂತ, ನೀವು ಯಾಕೋ ಸುಮ್ಮನೆ ಆಗಿದ್ದೀರಾ ಅಂತ ಅಭ್ಯರ್ಥಿಗಳೆಲ್ಲ ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಏನು ದುಡ್ಡೆತ್ತಿದ್ದೀರಾ, ಮುಂದೆ ಕಾನೂನು ಹೋರಾಟ ಮಾಡಬೇಕಾ, ಏನು ಮಾಡಬೇಕು ಅಂತ ನೀವು ಅಭ್ಯರ್ಥಿಗಳಿಗೆ ಅಪ್ಡೇಟ್ ಕೊಡಬೇಕು. ಈಗ ದುಡ್ಡು 1 ಲಕ್ಷ ರೂಪಾಯಿ ಏನೋ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ನೀವು ಸುಮ್ಮನೆ ದುಡ್ಡ ಇಟ್ಕೊಳ್ಳೋದಲ್ಲ, ಅದು ಪರಿಣಾಮ ಚೆನ್ನಾಗಿರೋದಿಲ್ಲ ಸ್ನೇಹಿತರೆ. ನಾವು ಸ್ನೇಹಿತರು, ನಮ್ಮ ಆತ್ಮೀಯರು ಅಂತಲೇ ಹೇಳ್ತಿರೋದು. ದಯವಿಟ್ಟು ಯಾರು ಕೂಡ ಸುಮ್ಮನೆ ದುಡ್ಡ ಇಟ್ಕೋಬೇಡಿ. ಅಭ್ಯರ್ಥಿಗಳ ಹತ್ರ ಕಲೆಕ್ಟ್ ಮಾಡಿರೋ ದುಡ್ಡನ್ನ ಇಲ್ಲ, ಕಾನೂನು ರೀತಿಗೆ ಆದಷ್ಟು ಹೋರಾಟ ಮಾಡಿ. ಸುಮ್ಮನೆ ಕಣ್ಣಿದ್ದು ಕುರುಡ್ರಾಗಿ, ಕಿವಿ ಇದ್ದು ಕಿವುಡ್ರಾಗಿ ಕುಂತ್ಕೋಬೇಡಿ. ಮುಂದಿನ ಕ್ರಮ ಏನು ಮಾಡಬೇಕು ಅಭ್ಯರ್ಥಿಗಳಿಗೆ ಅಪ್ಡೇಟ್ ಕೊಡಿ ಅಲ್ವಾ. ನನಗೆ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ, ಹಾಗಾಗಿ ನಿಮ್ಮ ಗಮನಕ್ಕೆ ತಂದೆ. ಸುಮ್ಮನೆ ಇಟ್ಕೋಬೇಡಿ, ಅದು ಪರಿಣಾಮಗಳು ಮುಂದಕ್ಕೆ ಚೆನ್ನಾಗಿರಲ್ಲ. ಯಾರಾದರೂ ಕಾನೂನು ಕ್ರಮ ಕೈಗೊಳ್ಬೋದು ನಿಮ್ಮ ಮೇಲೆ ಅಲ್ವಾ. ಅದ್ಯಾಕೆ ನಿಮಗೆ ತಲೆ ಮೇಲೆ ಅಂತ ಹೇಳ್ತಾ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.